ಇರಾನ್ನಲ್ಲಿ ಯುದ್ಧ ವಾತಾವರಣ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಸಹ ಏನು ಇರಾನ್ನಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲೂ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನನಿಲ್ದಾಣಕ್ಕೆ ಬಂದು ಪೋಷಕರನ್ನು ಸಹ ಮೀಟ್ ಮಾಡಿ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸಹ ಮಾತನಾಡಿಸ್ತಾ ಹೋಗೋಣ. ಸರ್, ಇರಾನ್ನಲ್ಲಿ ಸಾಕಷ್ಟು ಯುದ್ಧ ವಾತಾವರಣ ಕಂಡು ಬರ್ತದೆ. ಸಾಕಷ್ಟು ಮಿಸೈಲ್ಗಳು ಬಾಂಬ್ ದಾಳಿ ಸಹ ನೋಡ್ತಾ ಇದ್ದೀವಿ. ಸೊ ನೀವು ಅಲ್ಲಿಂದ ಬಂದಿದ್ದೀರಾ, ಏನು ಅನಿಸಿದೆ ಸರ್ ಈ ಕ್ಷಣ? ಸರ್, ಇವಾಗ ಅಲ್ಲಿ ಸೇಫ್ ಇಲ್ಲ, ಮೊದಲು ಸೇಫ್ ಇತ್ತು. ಯಾವ ಥರ ಟೈಮ್ ಪಾಸ್ ಆಯಿತು ಆ ಥರ ಇನ್ನೂ ಡೇಂಜರ್ ಸಿಚುವೇಶನ್ ಆಯಿತು, ಇರೋದು ಕಷ್ಟ ಆಯಿತು ತುಂಬ. ಇಂಡಿಯನ್ ಎಂಬಸಿ ತುಂಬ ಹೆಲ್ಪ್ ಮಾಡಿದ್ದೆ ನಮಗೆ. ಅವ್ರು ಇರ್ತಾರಿಲ್ಲ ಅಂದರೆ ನಮ್ಗೆ ಆಗ್ತಾಯಿರಲಿಲ್ಲ. ಅಲ್ಲಿ ಬಾಂಬ್ಗಳು ಮಿಸೈಲ್ಗಳೆಲ್ಲ ಬೀಳ್ತಾ ಇತ್ತು. ನಿಮ್ಗೆ ಅಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಕಣ್ಣಾರೆ ಕಂಡಿದ್ರಿ, ಯಾವ ರೀತಿ ಇತ್ತು ಸರ್ ಅಲ್ಲಿನ ಪರಿಸ್ಥಿತಿ? ಹೌದು, ನಾನು ಬಂದಿದ್ದು ಸಿಟಿ, ಅದು ಹೆಸರು ಅರಾಕ್ ಅಂತ. ಅದು ಬಿಟ್ಟಿದ್ದು 2 ದಿವಸ ಆದಮೇಲೆ ಅಲ್ಲಿ ಅಟ್ಯಾಕ್ ಆಯಿತು ವಾಟರ್ ರಿಯಾಕ್ಟರ್ ಮೇಲೆ. ಆಮೇಲೆ ಮತ್ತೆ ನಾನು ಎಲ್ಲಿ ಸ್ಟೇ ಆಗಿದ್ದೆ, ಎಲ್ಲಿಂದ ಫ್ಲೈಟ್ ಇತ್ತು ಅಲ್ಲಿ ಮಿಸೈಲ್ ಅಟ್ಯಾಕ್ ಆಯಿತು, ಇಂಟರ್ಸೆಪ್ಷನ್ ಆಯಿತು, ಇಂಪ್ಯಾಕ್ಟು ಆಯಿತು, ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಮೇಲೇನೂ ಆಯಿತು. ತುಂಬ ಭಯ ಆಯಿತು. ಒಂದೇ ಒಂದು ಆಸೆ ಇತ್ತು, ಬೇಗ ನನ್ನ ಮನೆಗೆ ಬರಬೇಕು. ಅಂದರೆ ಇಷ್ಟು ಬೇಗ ಯಾವ ರೀತಿ ಸಹಕಾರ ಸಿಕ್ತು ಸರ್ ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ? ಎಂಬೆಸಿ ಆಗ್ಬೋದು, ಅಲ್ಲಿ ಲೋಕಲ್ ಪೀಪಲ್ ಆಗ್ಬೋದು, ಮತ್ತು ಇಲ್ಲಿ ಪೋಷಕರು ಸಾಕಷ್ಟು ಆತಂಕ ಇರುತ್ತೆ. ಯಾವ ರೀತಿ ಸಹಕಾರ ಸಿಕ್ತು? ನಮ್ಮ ಯೂನಿವರ್ಸಿಟಿ ಅವರು ಹೆಲ್ಪ್ ಮಾಡಿದ್ರು. ಆಮೇಲೆ ಇಂಡಿಯನ್ ಎಂಬಸಿ ಅವರು ತುಂಬ 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 ಹೆಲ್ಪ್ ಮಾಡಿದ್ರು. ಅವ್ರು ಇರ್ತಾ ಇರಲಿಲ್ಲ ಅಂದರೆ ಇದೆಲ್ಲ ಪಾಸಿಬಲ್ ಆಗ್ತಿರಲಿಲ್ಲ ಅವರು. ಆಮೇಲೆ ನಾನು ಇಂಡಿಯನ್ ಗೌರ್ಮೆಂಟ್ಗೆ ಮತ್ತು ಕರ್ನಾಟಕ ಗೌರ್ಮೆಂಟ್ಗೆ ತುಂಬ ಧನ್ಯವಾದಗಳು ಕೊಡ್ತೇನೆ. ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು MBBS ಅಲ್ಲಿ ಪೋಷಕರಾಗಿರ್ಬೋದು, ನೀವು ಹೋಗ್ಬೋದು. ಈಗ ಅದ್ರ ಬಗ್ಗೆ ಏನಾದ್ರು ಮುಂದಿನ ಪ್ಲಾನ್ಗಳ ಬಗ್ಗೆ ಏನಾದ್ರು ಯೋಚನೆ ಇದೆಯಾ? ಹೇಗೆ ಇವಾಗ ನೋಡೋಣ, ಸಿಚುವೇಶನ್ ಏನಾದರೂ ಕೂಲ್ ಡೌನ್ ಆಗಿದ್ರೆ ಮತ್ತೆ ಹೋಗ್ತೀವಿ, ಇಲ್ಲ ಅಂದರೆ ಚಾನ್ಸಸ್ ಇಲ್ಲ. World War III ಕಡೆ ಹೋಗ್ತಾಯಿದೆ ಎಲ್ಲ. ನಮ್ಮ ಡಿಪೆಂಡೆನ್ಸಿ ಎಲ್ಲ ಗೌರ್ಮೆಂಟ್ ಮೇಲೆ ಐತೆ, ಕರ್ನಾಟಕ ಗೌರ್ಮೆಂಟ್ ಮತ್ತು ಇಂಡಿಯನ್ ಗೌರ್ಮೆಂಟ್. ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಆದಮೇಲೆ ನಾವಿದ್ದೀವಿ. ಊಟ ತಿಂಡಿ ನೀರಿಗೆಲ್ಲ ಯಾವ ರೀತಿ ಕಷ್ಟ ಆಗಿತ್ತು ಅಲ್ಲಿ? ಯಾಕಂದರೆ ವಾರ್ ನಡೀತಾ ಇದೆ ಒಂದು ಕಡೆ, ಮತ್ತು ಸೈರನ್ ಸದ್ದು ಬರ್ತಾ ಇರುತ್ತೆ. ಸೊ ಅದ್ರ ಪರಿಸ್ಥಿತಿ ಹೇಗಿತ್ತು? ಇಂಡಿಯನ್ ಎಂಬಸಿ ಸಿಕ್ಕಾದ್ಮೇಲೆ ನಾವು ಒಂದು ಸತಿನೂ ಇದು ಈ ಥರ ಹೇಳಿಲ್ಲ ನಾವು ತಿಂದಿಲ್ಲ ಅಂತ. ದಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಕೊಡ್ತಾಯಿದ್ರು. ಆದರೆ ಮುಂಚೆ ಯಾವಾಗ ಇಂಡಿಯನ್ ಎಂಬಸಿ ಜೊತೆ ಕಾಂಟ್ಯಾಕ್ಟ್ ಇರಲಿಲ್ಲ ಆವಾಗ ಸ್ವಲ್ಪ ಇತ್ತು. ಯಾಕಂದರೆ ಸ್ಟೋರ್ಸ್ ಎಲ್ಲ ಕ್ಲೋಸು, ಆಚೆ ಹೋಗಬಾರ್ದು, ಇಂಟರ್ನೆಟ್ ಇರಲಿಲ್ಲ, ವಾಟ್ಸಪ್ ನಡೀತಾ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಏನೂ ನಡೀತಾ ಇರಲಿಲ್ಲ. ಒಂಥರ ಭಯ ಇತ್ತು, ಹೆಂಗೆ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಲ್ಲ, ಏನು ಮಾಡಬೇಕು ಆ ಥರ ಇತ್ತು. ಈಗ ಪೋಷಕರಿಗೆ ಸಾಕಷ್ಟು ಆತಂಕ ಇರುತ್ತೆ. ನೀವು ಅಲ್ಲಿ ಇರಬೇಕಾದ್ರೆ ಇಲ್ಲಿ ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬೋದು? ಅವ್ರಿಗೆ ನೀವು ಇದು ಕಮ್ಯುನಿಕೇಷನಲ್ಲಿ ಇದ್ದೀರಾ? ಯಾರ ಜೊತೆನೂ ಕಮ್ಯುನಿಕೇಷನಲ್ಲಿ ಇರಲಿಲ್ಲ. ಇಂಟರ್ನೆಟ್ ಅವರು ಹ್ಯಾಕ್ ಮಾಡಿದ್ರು. ಏನೂ ನಡೀತಾ ಇರಲಿಲ್ಲ ಫೋನಲ್ಲಿ. ಯಾವ ಥರ ಇಕ್ಕಿರ್ತಿರ್ತೀವಿ ಫೋನ್ ಆ ಥರ ಯೂಸ್ ಮಾಡ್ತಾ ಇರಲಿಲ್ಲ ಫೋನ್ ನಾವು. ಈಗ ತಾಯ್ನಾಡಿ ಫೈನಲಿ ವಾಪಸ್ ಬಂದಿದ್ದೀರಾ, ಪೋಷಕರನ್ನು ಮೀಟ್ ಮಾಡಿದ್ರೆ ಏನು ಅನಿಸಿದೆ? ತುಂಬ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಇರ್ತದೆ. ನಮ್ಮ ದೇಶನೇ ಏನು ಹೇಳೋಕ್ಕಾಗಲ್ಲ. ನಮ್ಮ ದೇಶ. ಇದಿಷ್ಟು ಏನು ಈಗ ತಾನೇ ಮೈಸೂರು ಮೂಲದ ವಿದ್ಯಾರ್ಥಿ ಬೆಂಗಳೂರಿಗೆ ಬಂದು ಪೋಷಕರನ್ನ ಮೀಟ್ ಮಾಡಿ ತನ್ನ ಸಂತಸವನ್ನು ಹಂಚಿಕೊಂಡಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.